ದಕ್ಷಿಣ ಭಾರತದ ಮೇಲೆ ಕೇಂದ್ರೀಕರಿಸ್ತಾ ಇದ್ದಾರೆ ತಮ್ಮೆಲ್ಲ ಗಮನವನ್ನು. ಪ್ರಧಾನಮಂತ್ರಿಗಳು ಇವತ್ತು ತೂತುಕುಡಿಯಲ್ಲಿ ಭರ್ಜರಿ ರ್ಯಾಲಿ ಮಾಡಿದರು, ಡಿಎಂಕೆಯನ್ನು ಖಂಡಿಸಿದರು, ರಾಮನ ವಿಚಾರದಲ್ಲಿ ನಡೆಸುತ್ತಿರುವ ಅವರ ರಾಜಕೀಯವನ್ನು ಸರಿಯಾಗಿ ತರಾಟೆಗೆ ತಗೊಂಡ್ರು. ಕಾರಣ ಅದರ ಲೋಕಾರ್ಪಣೆ ಸಂದರ್ಭದಲ್ಲಿ ಮತ್ತು ಅವ್ರು ತಗೊಂಡ ನಿರ್ಧಾರಗಳು ಮತ್ತು ಸಭಾತ್ಯಾಗ ಮಾಡಿದ್ದು ಇದನ್ನೆಲ್ಲ ಹಿಡ್ಕೊಂಡ್ರು. ಈ ಮಧ್ಯೆ ಅವ್ರಿಗೆ ನಿಮ್ಮ ನಂಬಿಕೆಗಳ ಮೇಲೆ ಅವ್ರ ದ್ವೇಷ ತೋರಿಸ್ತಿದೆ ಅಂತ ಪ್ರಧಾನಿಯವರ ವ್ಯಾಖ್ಯಾನ. ಈ ಮಧ್ಯೆ ತಮಿಳುನಾಡಲ್ಲಿ ಒಂದು 5 ಸೀಟ್ ಬಿಟ್ಕೊಡ್ತೀವಿ ತಗೊಳ್ಳಿ ಅಂತ ಕಾಂಗ್ರೆಸ್ನವ್ರಿಗೆ DMK ಹೇಳಿದಾರಂತೆ. ಬೇಕಿದ್ರೆ ತಗೋಬೋದು, ಅವ್ರಿಷ್ಟ, ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಬಳಕೆ ಕಾನೂನು ರಾಜ್ಯದಲ್ಲಿ ಜಾರಿಯಾಗಿದೆ. ಆದೇಶ ಅನುಷ್ಠಾನಕ್ಕೆ ನೀಡಿದ ಗಡುವು ಇಂದಿಗೆ ಮುಗಿದಿದೆ. ಆದರೂ ಕೂಡ ಇನ್ನೂ ಕೆಲವು ಕಡೆಗಳಲ್ಲಿ ಪಾಲನೆ ಆಗಿಲ್ಲ. ಹೀಗಾಗಿ ಬೆಂಗಳೂರಿನ ಗಾಂಧಿನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ವು. ಪೊಲೀಸರು ಅವರನ್ನ ತಡೆದ್ರು, ವಶಕ್ಕೆ ಪಡೆದರು. ಈ ಬೆನ್ನಲ್ಲೇ ಬಿಬಿಎಂಪಿ ಗಡುವನ್ನು 1 ದಿನದ ಮಟ್ಟಿಗೆ ವಿಸ್ತರಣೆ ಮಾಡಿದೆ. ನಾಳೆ ಸಂಜೆ ಒಳಗೆ ನಾಮಫಲಕ ಬದಲಾವಣೆ ಮಾಡದೇ ಹೋದ್ರೆ ಉದ್ದಿಮೆ ಲೈಸೆನ್ಸ್ ಅನ್ನ ಬಂದ್ ಮಾಡ್ತೀವಿ, ವಾಣಿಜ್ಯ ಮಳಿಗೆಯನ್ನ ಬೀಗ ಹಾಕ್ತೀವಿ ಅಂತ ಎಚ್ಚರಿಸಿದೆ. ಈ ಮಧ್ಯೆ ಬಿಬಿಎಂಪಿಯಿಂದ ಯಾವುದೇ ಕ್ರಮ ಆಗದೇ ಇದ್ರೆ ಮಾರ್ಚ್ 5ರಂದು ಬೀದಿಗಿಳಿಯುವ ಎಚ್ಚರಿಕೆಯನ್ನು ಕರವೇ ಕೊಟ್ಟಿದೆ. ಅತ್ತ ಉಡುಪಿಯ ಅದಮಾರು ಶ್ರೀಗಳು ಕನ್ನಡ ಪರ ಹೋರಾಟಗಾರರು ಮತ್ತು ಸ್ಪೀಕರ್ ಯುಟಿ ಖಾದರ್ ಅವರ ಕನ್ನಡದ ಬಗ್ಗೆ ಟೀಕೆ ಮಾಡಿದ್ದು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ನಾವು ಕಾದು ನೋಡ್ತೀವಿ. 1-2-3 ದಿವಸ ಈ ಮಾರ್ಚ್ 1ನೇ ತಾರೀಕು ಮಹಾನಗರ ಪಾಲಿಕೆ ಕನ್ನಡವನ್ನ ಬಳಸದೆ ಇಲ್ಲದ ಎಷ್ಟು ಜನ ಉದ್ಯಮಿಗಳ ಮೇಲೆ ಯಾವ ರೀತಿಯ ಕ್ರಮವನ್ನ ತಗೋತೀರಿ ಅಂತ ಹೇಳಿ ನೋಡ್ತೀವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಮತ್ತೊಮ್ಮೆ ಇಡೀ ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಬೀದಿಗೆ ಇಳಿತಾರೆ. ಅಲ್ಲಿ ಬೆಂಗಳೂರಿನ ವಿಧಾನಸೌಧನ ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ, ಕನ್ನಡ ಕೇಳಿದ್ದೀರಾ ಅವನದ್ದು? ಕೇಳಲಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸಿಕೊಳ್ಳಿ. ಲಕಾರ ಲಕಾರಗಳಿಗೆ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಕನ್ನಡ ಭಾಷೆಗಳು ಈಗ ನಮ್ಮಲ್ಲಿ ಬರ್ತಾ ಉಂಟು. ನಾಲಿಗೆ ಚೆನ್ನಾಗಿ ತಿರುಗೋಲ್ಲ, ಆದ್ರೂ ಕನ್ನಡ ಅಂತ ಈ ರೀತಿಯಲ್ಲಿ. ಇದೊಂದು ದೊಡ್ಡ ಚರ್ಚೆ. ಗ್ರಾಮರ್ ವೈಸ್ ಅತ್ಯಂತ ಶಾಸ್ತ್ರೀಯವಾಗಿ ಹಕಾರ ಅಕಾರಗಳು ಮತ್ತು ಇನ್ನಿತರ ಎಲ್ಲ ಸ್ವರ ವ್ಯಂಜನಗಳನ್ನು ಇಟ್ಟುಕೊಂಡು ಭಾಷೆ ಇರಬೇಕು ಅನ್ನೋದು ಒಂದು ಕಡೆ, ಅದು ಸರಿ ಅಂತಾನೆ ಬಹುಜನರ ಅಭಿಪ್ರಾಯ, ತಪ್ಪಲ್ಲ ಅದು. ಇನ್ನೊಂದು ಅದಕ್ಕೆ ಇರುವ ಕೌಂಟರ್ದು ವಾದಾನೂ ಇದೆ. ಅದೇನೆಂದರೆ ಭಾಷೆ ಎಂಬುದು ಸಂವಹನದ ಒಂದು ಅಸ್ತ್ರ. ಒಂದು ವೇಳೆ ಅಪ್ಪಿತಪ್ಪಿ ಅಕಾರ ಹಕಾರ, ಇದೊಂದು ವಾದ, ನಾನು ಹೇಳ್ತಿರೋದು, ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಆದಾಗ ಅದು ಸಂವಹನದ ತನ್ನ ಕಾರ್ಯವನ್ನು ಪೂರೈಸುವುದಾದರೆ ಮತ್ತು ಅವರ ಬಾಲ್ಯ ಅಥವಾ ಜೀವನದಲ್ಲಿ ಅಥವಾ ಅವರು ಬೆಳೆದು ಬಂದ ರೀತಿಯಲ್ಲಿ ಅದು ಭಾಗವಾಗಿ ಬಂದು ಬಿಟ್ಟಿದ್ದರೆ ಆಗ ಅದರಿಂದ ಆಗುವ ತೊಂದರೆ ಏನು ಅನ್ನೋ ಒಂದು ವಾದವೂ ಇದೆ. ಎರಡೂ ಇದೆ. ಅಫ್ಕೋರ್ಸ್ ಬಹಳ ಜನರಿಗೆ ನಮ್ಮ ಭಾಷೆಗಳು ಶುದ್ಧವಾಗಿ ಇರಬೇಕು ಅನ್ನೋ ಬೈಕೆ ತಪ್ಪು ಅಂತ ನಾನು ಹೇಳಿಲ್ಲ, ಬಟ್ ಎರಡೂ ವಾದ ಇದೆ ಅದಕ್ಕೆ. ಎಸ್, ಒನ್ ನೇಷನ್ ಅಂದರೆ 29ರ ಮಧ್ಯಭಾಗದಿಂದ ಒಂದು ದೇಶದಲ್ಲಿ ಒಂದೇ ಚುನಾವಣೆ ಆಗ್ಬೋದು ಅಂತಿದೆ. ಆ ವರದಿಯನ್ನು ನಾಳಿದ್ದರೆ ಏನೋ ಕೊಡ್ತಾರಂತೆ. ಅದಾದರೆ 29ರ ಚುನಾವಣೆ, ಲೋಕಸಭಾ ಚುನಾವಣೆ ಜೊತೆಗೆ ಎಲ್ಲ ರಾಜ್ಯಗಳು ಅಂದರೆ ವಿಧಾನಸಭೆಗಳು, ಗ್ರಾಮ ಪಂಚಾಯಿತಿಗಳು ಎಲ್ಲದಕ್ಕೂ ಒಂದೇ ಟೈಮಲ್ಲಿ ಚುನಾವಣೆ ನಡೀಬೇಕು. ಹೇಗೆ ನಡೆಯೋಕ್ಕೆ ಸಾಧ್ಯ? ಅಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಸೋದಕ್ಕೆ 3 ಹಂತದಲ್ಲಿ ಹೊಂದಾಣಿಕೆ ಮಾಡಿಕೊಡ್ತಾರಂತೆ. ಕೆಲವು ಅವಧಿಯನ್ನು ವಿಸ್ತರಣೆ ಮಾಡ್ತಾರೆ, ಕೆಲವುದನ್ನು ಕುಗ್ಗಿಸ್ತಾರೆ. ಅಂದರೆ ಈಗ 6 ತಿಂಗಳು ಹೆಚ್ಚು ಕಡಿಮೆ ಇದ್ರೆ 6 ತಿಂಗಳು ಹೆಚ್ಚಿಗೆ ಮಾಡಿಕೊಟ್ಬಿಟ್ಟು ಅವ್ರನ್ನ ಅಲ್ಲಿಗೆ ತೊಗೊಂಡೋಗೋದು. ಕೆಲವ್ರದ್ದು ಇನ್ನೂ 1.5 ವರ್ಷ ಇದೆ ಅಂದರೆ ಅದನ್ನು ಕುಗ್ಗಿಸ್ಬಿಟ್ಟು 3.5 ವರ್ಷಕ್ಕೆ ಇಳಿಸ್ಬಿಡೋದು ಆ 1 ಟರ್ಮಲ್ಲಿ ಅಂತೇನೋ ಒಂದು ಪ್ಲಾನ್ ಹಾಕಿದಾರಂತೆ. ಒಂದು ವೇಳೆ ಫಲಿತಾಂಶ ಅಲ್ಪಮತಕ್ಕೆ ಸರ್ಕಾರ ಕುಸಿದರೆ, ಅದೇ ತರಾವರಿ ಮಾರ್ಗಗಳಲ್ಲಿ ಅತಂತ್ರ ಫಲಿತಾಂಶ ಬಂದರೆ ಸಮ್ಮಿಶ್ರ ಸರ್ಕಾರ ಮಾಡಬೇಕು. ಇಲ್ಲವಾದರೆ ಉಳಿದ ಅವಧಿಗೆ ಅನ್ವಯವಾಗುವಂತೆ ಹೊಸದಾಗಿ ಚುನಾವಣೆಯನ್ನು ನಡೆಸಬೇಕು. ಅಂದರೆ 1-2 ವರ್ಷ ಆಗಿದೆ, ಸರ್ಕಾರ ಹಲವಾರು ಕಾರಣದಿಂದ ಹೋಗಿ ಬಿದ್ದೋಗ್ಬಿಡ್ಬೋದು. ಆಗ ಆ 3 ವರ್ಷಕ್ಕೆ ಇನ್ಯಾವುದಾದ್ರು ಸರ್ಕಾರ ಆದರೆ ಸಂತೋಷ, ಆಗದೇ ಇದ್ರೆ ಆ 3 ವರ್ಷದ ಅವಧಿಗೆ ಒಂದು ಚುನಾವಣೆ ನಡೀಬೇಕು. ಅಲ್ಲಿಂದ ಮತ್ತೆ 5 ವರ್ಷ ಅಲ್ಲ, 3 ವರ್ಷದ ಅವಧಿಗೆ, 3 ವರ್ಷದ ಅವಧಿಗೆ. ಯಾಕಂದರೆ ಮತ್ತೆ ಒಂದೇ ಚುನಾವಣೆ ಒಂದೇ ದೇಶಕ್ಕೆ ಹೋಗ್ಬೇಕದು ಅಂತ ಅಂದಿದ್ದಾರೆ. ಗೊತ್ತಿಲ್ಲ, ಅಷ್ಟು ಸುಲಭ ಅಂದ್ಕೊಂಡಿಲ್ಲ. ಬಿಕಾಸ್ ರಾಷ್ಟ್ರೀಯ ಮಟ್ಟದ ವಿಚಾರಗಳು ಮುನ್ನೆಲೆಗೆ ಬಂದು ಅದು ತೀವ್ರ ಪರಿಣಾಮವನ್ನು ಸ್ಥಳೀಯ ಚುನಾವಣೆಗಳ ಮೇಲೂ ಬೀರಬಹುದು. ಇದರಲ್ಲಿ ರಾಷ್ಟ್ರೀಯ ವಿಷಯಗಳು ಹಾಗೆ ಒಂದು ಲೋಕಲ್ ವಿಷಯ ವಿಪರೀತವಾಗಿ ಮುನ್ನೆಲೆಗೆ ಬಂದು
ರಾಷ್ಟ್ರೀಯ ಪಕ್ಷಗಳ ಮೇಲೂ ಪರಿಣಾಮವನ್ನು ಬೀರಬಹುದು. ಎರಡು ಸೈಡ್ ಎಫೆಕ್ಟ್ ಎರಡೂ ಆಗಬಹುದು. ಅಂಥ ಅದ್ಭುತವಾದ ಪ್ರಬುದ್ಧತೆಯಲ್ಲಿ ಅತ್ಯಂತ ತೂಕವಾಗಿ ರಾಷ್ಟ್ರ ಚುನಾವಣೆ ಮತ್ತು ರಾಜ್ಯ ಚುನಾವಣೆಯನ್ನು ಭಿನ್ನವಾಗಿ ನೋಡಿ ಮತ ಚಲಾಯಿಸುವ ಹಂತವನ್ನು ಭಾರತದ ಪ್ರಜಾಪ್ರಭುತ್ವ ತಲುಪಿದೆಯೇ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಪೂರ್ಣವಾಗಿ ಆಗಿಲ್ವೇನೋ ಅನ್ಸುತ್ತೆ. ಓಕೆ, ಕೆಲವು ರಾಜ್ಯಗಳಲ್ಲಿ ಆದಂಗಿದೆ, ಎಲ್ಲ ಕಡೆ ಆಗತ್ತಾ ಗೊತ್ತಿಲ್ಲ. ವಿಲ್ ಹ್ಯಾವ್ ಟು ಸಿ. ಯಾ, ಓಕೆ, ಮುಂದಕ್ಕೆ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರಾವಧಿ ನಾಳೆಗೆ ಕೊನೆಯಾಗುತ್ತೆ. ಹೀಗಾಗಿ ಜಾತಿ ಜನಗಣತಿಗೆ ಸಂಬಂಧಿಸಿದಂತೆ ಕಾಂತರಾಜು ಸಮಿತಿಯ ವರದಿಯನ್ನ ಅವರು ಮುಖ್ಯಮಂತ್ರಿಗಳಿಗೆ ನಾಳೆ ಸಲ್ಲಿಕೆ ಮಾಡಲಿಕ್ಕೆ ಸಮಯವನ್ನು ಕೋರಿದ್ದಾರಂತೆ. ಆದರೆ ಇನ್ನು ಸಮಯ ನಿಗದಿಯಾಗಿಲ್ಲ. ಮುಖ್ಯಮಂತ್ರಿಗಳು ಇದನ್ನು ಸ್ವೀಕಾರ ಮಾಡ್ತಾರಾ ಇಲ್ವಾ ಕುತೂಹಲ ಕಾಯ್ದಿರಿಸಿದೆ. ಅಧ್ಯಕ್ಷರಾಗಿದ್ದಾಗ ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ರು, ಅದರ ಆಧಾರದ ಮೇಲೆ ಸರ್ಕಾರ ನಮಗೆ ಒಂದು ಪತ್ರವನ್ನು ಬರೆದಿದ್ರು. ಅದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ನನ್ನ ಅಧ್ಯಕ್ಷತೆಯಲ್ಲಿರುವಂತಹ ಆಯೋಗ ವರದಿಯನ್ನು ಬರೆದಿದ್ದೇವೆ. ನಾಳೆ ಸರ್ಕಾರ ಕೊಡ್ತೇವೆ. ಅದು ದತ್ತಾಂಶ ಕಾಂತರಾಜ್ ಅವರ ಅಧ್ಯಕ್ಷತೆಯಾಗಿ ಸಂಗ್ರಹ ಮಾಡಿದಂತ ವರದಿಯಲ್ಲಿ ನಮ್ಮ ಆಯೋಗದವರು ನೀವು ನಾಳೆ ಕೊಡಿ, ಆಮೇಲೆ ನೋಡೋಣ ಮುಂದಕ್ಕೆ ಏನು ಅಂತ. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ವಿದ್ಯುತ್ ದರ ಇಳಿಸಿದೆ KERC. 5 ಹೆಸ್ಕಾಂಗಳ ದರ ಪರಿಷ್ಕರಣೆ ಆಗಿದೆ. ವಾಣಿಜ್ಯ, ಕೈಗಾರಿಕೆ, ಗೃಹ ಬಳಕೆ ವಿದ್ಯುತ್ ದರ ಹೀಗಾಗಿದೆ. 100 ಯೂನಿಟ್ಗಿಂತ ಹೆಚ್ಚಿನ ಬಳಕೆ ಮಾಡುವವರಿಗೆ ಇದರಿಂದ ಲಾಭ. ಏಪ್ರಿಲ್ನಿಂದ ಈ ಎಲ್ಲವೂ ಅನ್ವಯ ಆಗುತ್ತೆ. 100 ಯೂನಿಟ್ ಬಳಕೆ ಮೇಲ್ಪಟ್ಟ ಅಂದರೆ 101, ಅಲ್ಲಿಂದ ಮುಂದಕ್ಕೆ 100 ಆದಮೇಲೆ ಪ್ರತಿ ಯೂನಿಟ್ ದರದಲ್ಲಿ ₹1.10 ಇಳಿಯುತ್ತಂತೆ. ಅದೇ ರೀತಿ ವಾಣಿಜ್ಯ ಬಳಕೆಯ ಪ್ರತಿ ಯೂನಿಟ್ ದರದಲ್ಲಿ 125 ಪೈಸೆ, ಕೈಗಾರಿಕೆ ಬಳಕೆಯ ವಿದ್ಯುತ್ ದರದಲ್ಲಿ 50 ಪೈಸೆ ಇಳಿಯುತ್ತೆ. ಖಾಸಗಿ ಏತ ನೀರಾವರಿಗೆ ಬಳಸುವ ವಿದ್ಯುತ್ ದರದಲ್ಲಿ ₹2 ಕಡಿಮೆ ಮಾಡಿದ್ದಾರೆ. ಇದು ಗೃಹಜ್ಯೋತಿ ಫಲಾನುಭವಿಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲ್ಲ ಅಂತ KERC ಹೇಳಿದೆ. ಮೆಟ್ರೋ ನಿಲ್ದಾಣದಲ್ಲಿ ರೈತನಿಗೆ ಅವಮಾನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ BMRCL ಉಲ್ಟಾ ಹೊಡೆದಿದೆ. ಟಿಕೆಟ್ ತೆಗೆದುಕೊಳ್ಳುವಂತೆ ಸೆಕ್ಯೂರಿಟಿ ಹೇಳಿದ್ರು. ಆದರೆ ಇದನ್ನ ಸಹ ಪ್ರಯಾಣಿಕ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಈ ವಿಚಾರ ಆಂತರಿಕ ತನಿಖೆಯಲ್ಲಿ ನಮಗೆ ತಿಳಿದು ಬಂದಿದೆ ಅಂತ ಮೆಟ್ರೋದ ಕಾರ್ಯನಿರ್ವಾಹಕ ನಿರ್ದೇಶಕ ಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಿಕೊಂಡು BMRCLಗೆ ನೋಟಿಸ್ ಕೊಟ್ಟಿದೆ. ಯಾತಕ್ಕೆ ಈ ಟರ್ನ್ ನಂಗೆ ಅರ್ಥ ಆಗಿಲ್ಲ. ಸಸ್ಪೆಂಡ್ ಮಾಡುವಾಗ ಅದು ಗೊತ್ತಿರಲಿಲ್ಲ. ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಅವರು ಏನು ಮಾತಾಡ್ತಾರೆ. ಟಿಕೆಟ್ ತಗೊಳ್ಳಿ ಅಂತ ಹೇಳಕ್ಕೆ ಸೆಕ್ಯೂರಿಟಿ ಮೊದಲಿದೆಯಾ ನಮ್ಮ ಮೆಟ್ರೋನಲ್ಲಿ, ಆಮೇಲೆ ಇದೆಯಾ ಟಿಕೆಟ್ ಆದಮೇಲೆ? ಟಿಕೆಟ್ ತಗೊಂಡು ಕಾರ್ಡು ಕಾಯಿನ್ ಏನು ಹಾಕ್ಬಿಟ್ಟು ಹೋದ್ಮೇಲೆ ಸೆಕ್ಯೂರಿಟಿ ಇದೆಯಾ, ಮೊದಲೇ ಸೆಕ್ಯೂರಿಟಿ ಇದೆಯಾ? ಇಲ್ಲ, ಟಿಕೆಟ್ ಕೌಂಟರ್ ಅಲ್ಲಿ ಅವ್ರು ಬರಲ್ಲ ಸೆಕ್ಯೂರಿಟಿ. ಆಮೇಲೆ ಅದೇನೋ ಬ್ಯಾಗ್ ಹೋಗಿ ಈಗೋ ನೋಡಕ್ಕೆ, ಅದೇ ಟಿಕೆಟ್ ಇಲ್ಲದೆ ಅವ್ನು ಒಳಗೆ ಬರೋಕ್ಕಾಗತ್ತೆ? ಅವಾಗ ದೇರ್ ಇಸ್ ಸಮಥಿಂಗ್ ರಾಂಗ್ ಇದರಲ್ಲಿ. ಆಮೇಲೆ ಒಂದು ಸ್ವಲ್ಪ ಮೆಟ್ರೋ ಒಂಥರ ಆರ್ಟಿಕಲ್ 370 ಕೆಳಗಡೆ ಕೆಲಸ ಮಾಡುತ್ತೆ. ಅದೇ ಅಲ್ಲಿ ಕಿತ್ತಾಕ್ಬಿಟ್ವಲ್ಲ, ಅದಕ್ಕೆ ಇವ್ರು ತೊಗೊಂಡಿರ್ಬೇಕು ಮೋಸ್ಟ್ಲಿ. ಸ್ವಲ್ಪ ಅವ್ರಿಗೆ ಅದಿದೆ, ನಾವು ಭಾಳ ಮೇಲ್ನವರು, ನಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅನ್ನೋ ಭ್ರಮೇಲಿದ್ದಾರೆ ಅವರು. PMRC ನೆಟ್ಟಿಗೆ ಯೋಗ್ಯತೆಗೆ ಫಸ್ಟು ಟ್ರೈನ್ ನಿಲ್ಲೋದನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ರೈತರನ್ನ ಬಿಡೋದು ಇದೆಲ್ಲ ನೋಡೋಣ. ತಿಂಗಳಿಗೆ 4 ಸರಿ ಕೊಟ ಅಂತ ಒಳ್ಳೆ ಕಾಲು ಮುರ್ಕೊಂಡಿರೋ ಇದ್ರ ಥರ ಓಡಾಡ್ತಿರ್ತಾರೆ. ಅರಬ್ಬಿ ಸಮುದ್ರದಲ್ಲಿ ಅಂತಾರಾಷ್ಟ್ರೀಯ ಡ್ರಗ್ ಜಾಲವನ್ನು ಭಾರತೀಯ ನೌಕಾಪಡೆ ಬೇಟೆಯಾಡಿದೆ. NCB ಜೊತೆ, ನಾರ್ಕೋಟಿಕ್ಸ್ ಇದು ಕ್ರೈಮ್ ಬ್ಯೂರೋ ಜೊತೆ ಕಾರ್ಯಾಚರಣೆಯಲ್ಲಿ ಪೋರ್ಬಂದರ್, ಗುಜರಾತ್ನಲ್ಲಿ ಸುಮಾರು 3300 kg ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡಿದ್ದಾರೆ. 5 ಪಾಕಿಸ್ತಾನಿಯರನ್ನು ಬಂಧಿಸಲಾಗಿದ್ದಾರೆ. ನೋಡಿಪ್ಪ, ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕೆ ಸರ್? ಯಾಕೆ ಇನ್ಯಾರನ್ನೋ ಬಂಧಿಸಿ ತೋರಿಸುತ್ತಿದ್ದೀರಿ ಅಂದಾರು ಯಾರಾದರೂ ಆರೋಪನೂ ಬರ್ಬೋದು, ಗೊತ್ತಿಲ್ಲ, ನಂಬಕ್ ಬರಲ್ಲ. ಕರೆಕ್ಟಾಗಿ ಮಾಡ್ಕೊಳ್ಳಿ, ಯಾವುದಕ್ಕೂ ಇರಲಿ ಎಮರ್ಜೆನ್ಸಿ ಸೇಫ್ಟಿ. ಎಸ್, ನಮ್ಮ ವಿರುದ್ಧ ಮಾತನಾಡಿದ್ರೆ ಮೂಳೆ ಮುರಿತೀವಿ ಅಂತ ಬಂಗಾಳದ TMC ಮುಖಂಡನೊಬ್ಬ ಜನರ ಮುಂದೆ ಧಮಕಿ ಹಾಕಿರುವಂತಹ ಪ್ರಕರಣ ಇದು. ಕೇಂದ್ರ ಪಡೆಗಳು ಯಾವಾಗಲೂ ಇಲ್ಲೇ ಇರಲ್ಲ, ಎಲೆಕ್ಷನ್ ಆದಮೇಲೆ ಇಲ್ಲಿಂದ ಹೋಗ್ತಾವೆ. ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಸಮಿತಿ, ಜಿಲ್ಲಾ ಪರಿಷತ್, ವಿಧಾನಸಭೆ ಹೀಗೆ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ. ನೀವು TMC ಇಷ್ಟ ಇಲ್ಲ ಅಂದ್ರೆ ಮನೇಲಿರಿ, ನಿಮ್ಮ ವೋಟ್ ನಮಗೇನು ಅಗತ್ಯ ಇಲ್ಲ ಅಂತೆಲ್ಲ ನಾಳೆಗೆ ಹರಿಬಿಟ್ಟಿದ್ದಾರೆ. ಅಯ್ಯೋ ಮೂರ್ಖ ಅಂತ ಅವನಿಗೆ ಹೇಳಬೇಕು. ಬಂಗಾಳಿ ಭಾಷೆನಲ್ಲಿ ನಾನು ಹೇಳಿದ್ದೀನಿ, ಯಾರು ಟ್ರಾನ್ಸ್ಲೇಟ್ ಮಾಡೋ ಅವನಿಗೆ ಕಳಿಸಿ. 25 ವರ್ಷಗಳ ಸುದೀರ್ಘ ಕಾಲ ಆಡಳಿತ ನಡೆಸಿದಂಥ ಎಡಪಕ್ಷದ ಕೆಲ ಸ್ಥಳೀಯ ಮುಖಂಡರಿಗೂ ಇಂತಹದೇ ಕೊಬ್ಬು ದಿಮಾಕು ಬಂದಿತ್ತವತ್ತು. ಅವ್ರಿಗೇನು ಮಾಡಿದ್ರು ಜನ? ತಿರಸ್ಕಾರ ಮಾಡಿ
ನಿನ್ನ ಕಾಲವು ಹತ್ತಿರಕ್ಕೆ ಬರುತ್ತೆ ಸನಿಹಕ್ಕೆ, ಆಗ ನಿನ್ನ ಕಾಲು ಕೈ ಮುರಿತಾರೆ. ನೀನಲ್ಲ ಜನಕ್ಕೆ ಎದುರಿಸೋದು, ನಿನ್ನ ಬುರುಡೆ ಬಿಚ್ಚಿಬಿಟ್ಟು ಬಿಸಿನೀರು ಕಾಯಿಸ್ತಾರೆ. ನೆನಪಿಟ್ಕೋಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಶತಮೂರ್ಖನ ತಂದು ಈಡಿಯಟ್. ಯಾರು ಬೆಂಗಾಲಿ ಫ್ರೆಂಡ್ಸ್ ಇದ್ದರೆ ಟ್ರಾನ್ಸ್ಲೇಟ್ ಮಾಡಿ ಹಾಕಿ ಅವನಿಗೆ.